ಏನೇ ಬಂದ್ರೆ ನೀನು ದೊಡ್ಡವಾಗ ಯಾಕೆ ಹಂಗೆ ಬಂದು ಕಿವಿ ಕಿರಿಸ್ತಾ ಇದೆಯಾ? ನಾನೇನು ಕಿವಿ ಮಂದ ಬುದ್ಧಿ ಇಲ್ಲೇನೆ ನಿನಗೆ? ಯಾವಾಗ ನೋಡಿದ್ರೆ ಕಿಸಿಗಿ ಅನ್ಕೊಂಡೇ ಇರ್ತೀಯಲ್ಲ. ಇಲ್ಲ ಅತ್ತಮ್ಮ, ಹಂಗೆ ನಿಮಗೆ ಮಾತಾಡ್ಸ್ಬೇಕಂತ ಬಂದೆ. ನೀವು ಯಾಕೆ ಹಿಂಗೆ ಆಡುತ್ತೀರಿ? ಬಿಡ್ರಿ, ಮಾತಾಡ್ಸ್ಬೇಡ ಅಂದ್ರೆ ಬೆಟ್ಟು ಬರ್ತೇನೆ ನೋಡು. ನನ್ನ ಮುಂದೆ ನಗೋದಾಯ್ತು, ಈ ಥರ ಮಾತಾಡೋದಾಯ್ತು ಮಾಡಿದ್ರೆ ಇಲ್ಲ ಸಾಯಿಸ್ಬಿಡ್ತೀನಿ ನಾನು. ಇಲ್ಲ ಗುಂಡಿ ತೋಡಿ ಊತಾಕ್ಬಿಡ್ತೀನಿ ಅಷ್ಟೇ. ಈ ಥರ ಬಂದು ನನ್ನ ಮುಂದೆ ನಿಲ್ಲಕ್ಕೆ ಹೋಗ್ಬೇಡ. ಹಿಂದಗಡೆ ಎದೆಗಿದೆ ಹೊಡ್ಕೊಂಡು ಸತ್ತೋಗ್ಬಿಟ್ಟೆ ನಾನು. ಅಯ್ಯೋ, ಹಂಗೇನಾರ ಮಾಡಿಬಿಟ್ಟಿರೋ ಅತ್ತೆ. ನಿಮ್ಮ ಮಗ ಬಂದಿದ್ದು ಏನು ಹೇಳ್ಬೇಕು ನಾನು? ಹಾಂ, ನನ್ನನ್ನು ಕೇಳಲ್ವ ಅವರು? ಅವ್ರು ಬಂದಿಂದೇ ಬೇಕಿದ್ರೆ ನೀವು ಸಾಯಿರಿ, ನನಗೇನು ತೊಂದರೆ ಇಲ್ಲಪ್ಪ. ಏ ಮಾರಂ ಗುಡ್ದವಳೆ, ಸ್ವಲ್ಪನಾದ್ರೂ ನಾಚಿಕೆ ಇದೆಯಾ ನಿನಗೆ? ನನ್ನನ್ನೇ ಸಾಯಿಸಕ್ಕೆ ಹೋಗ್ತಿದ್ಯಾ? ಎಷ್ಟು ಧೈರ್ಯ ನಿನಗೆ? ಹಾಂ, ಎಷ್ಟಿರಬೇಕು ಅಂತ ನಿನಗೆ? ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ ನಿನಗೆ? ಇರ್ಲಿ ತಡಿ, ನನ್ನ ಮಗ ಬರಲಿ, ಐತೆ ನಿನ್ಗೆ ಹಬ್ಬ ಇವತ್ತು. ಯಾವಾಗ ಅಲ್ಗಿಸ್ಕೊಂಡೆ ನಿಂತ್ಬಿಟ್ಟಿರ್ತೀಯ ನನ್ನ ಮುಂದೆ. ನೀನು ನೋಡಿದ್ರೆ ನನಗೆ ಭಯ ಆಗುತ್ತೆ. ಕ್ಷಮಿಸಿ ಅತ್ತೆ, ನಾನೇನಾದ್ರೂ ತಪ್ಪು ಮಾಡಿದ್ನಾ? ನನಗೆ ಯಾಕೆ ನೀವು ಬೈತೀರಿ? ನಾನೇನು ಬೈಸ್ಕೊಳಕ್ ಬಂದಿಲ್ಲ ಇಲ್ಲಿ. ನಾನು ನಿಮ್ಮ ತಾಯಿ ಈ ಮನೆಗೆ ಸೊಸೆಯಾಗಿ ಬಂದಿರೋಳು. ನೀವು ನನಗೆಲ್ಲ ಭಯ ಆಗಿಲ್ಲ. ಯಾವಳೆ ನೀನು? ನನಗೆ ಎದುರು ಮಾತಾಡ್ತಿದ್ದಲೆ. ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ನನ್ನ ಮನೇಲಿ ಇರಕ್ಕೆ ಹೋಗ್ಬೇಡ ಕಣೆ. ಈಗಿಂದೀಗ ತೊಲಗ್ ಬಿಡತ್ತೆಗೆ. ನನ್ನ ಮಗ ಬಂದಿದ್ದೆ, ಅವ್ರ ಹತ್ರ ನಾನು ಏನು ಬೇಕಾದ್ರೂ ಹೇಳ್ಕೊಂತೀನಿ. ನನ್ನ ಕಣ್ಣು ಮುಂದೆ ನಿಂದಿರ್ಬೇಡ ನೀನು. ನನಗೆ ತಿರುಗಿಸಿ ಮಾತಾಡೋಂಗಾಗ್ಬಿಟ್ಟಿಯ ನೀನು. ಎಷ್ಟೇ ಧೈರ್ಯ ನಿನಗೆ? ಯಾರು ನೀನು ಇಷ್ಟೊಂದು ಧೈರ್ಯ ತುಂಬಿದವರು? ಎಲ್ಲಿಂದ ಬಂತು ನಿನಗೆ ಇಷ್ಟೆಲ್ಲ ಧೈರ್ಯ? ಇಲ್ಲಿಂದ ನನ್ನ ಕಣ್ಣಿಗೆ ಕಾಣಿಸ್ತಾ ಇರೋಂಗೆ ಓದೇ ಸರಿ. ಇಲ್ಲ ಅಂದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇವಾಗಲೇ ಹೇಳ್ತಾ ಇದ್ದೀನಿ. ಅತ್ತಿರಿ, ಇಷ್ಟೆಲ್ಲ ನಿಗರ ಹೇಳ್ಕೊಂಡು ಮಾತಾಡಬೇಡ್ರಿ. ಹಿಂದಗಡೆ ಸತ್ಕಿತ್ತು ಹೋಗ್ಬಿಟ್ಟಿರಿ. ಅವಾಗಲೇ ಹೇಳಿದ್ದೀನಿ ನಿಮ್ಮ ಮಗ ಬಂದರೆ ನಾನು ಏನು ಹೇಳೋದು ಅಂತ. ಮತ್ತೆ ನೀವು ಅದರ ಮಾಡ್ತೀರಲ್ಲ. ನಾ ಎಷ್ಟರ ಹೇಳ್ಬೇಕು? ಭಗವಂತನ ಎಷ್ಟರ ಬೆಡ್ಕೋಬೇಕು ನಾನು? ಹಾಂ, ದೇವ್ರಿಗೆ ಬೆಡ್ಕೊಳ್ಳೋ ಬದಲು ಬಂದು ನಿಮ್ಮ ಎದುರಿಗೆ ನಿಂತ್ಕೊಂಡು ಹೇಳಿದ್ರೆ ನಿಮ್ಮ ಸೊಸಿ ನೀವು ಕೇಳವಲ್ರಾಗಿರಲ್ಲ. ಹಿಂಗೆ ಆಗ್ಬಿಟ್ರೆ ಹೆಂಗತ್ತಿ? ನೀವು ಇರೋದೊಬ್ರು ಅತ್ತಿ, ನಿಗರ್ಕೊಂಡ್ಬಿಟ್ರೆ ಏನು ಮಾಡೋದು? ಈಗ ಹೇಳಕತ್ತಿ ನೋಡ್ರಿ. ಇಷ್ಟೆಲ್ಲ ಆ್ಯಕ್ಟಿಂಗ್ ಮಾಡೋಕೆ ಹೋಗ್ಬೇಡ್ರಿ. ತೆಪ್ಪಗೆ ಹಾಕಿದ್ದೀನಿ, ತಿನ್ಕೊಂಡು ತೆಪ್ಪ ಮೂಲೆಗೆ ಬಿದ್ದಿರಿ. ಇಲ್ಲ ಜಾಸ್ತಿ ಆ್ಯಕ್ಟಿಂಗ್ ಮಾಡೋಕೋದ್ರು ಮತ್ತು ನನ್ನ ಆ್ಯಕ್ಟಿಂಗ್ ನೀವು ನೋಡ್ಬೇಕಾಗುತ್ತಾ? ಸುಡಿ ಎಟ್ರ ಮಾತಾಡ್ತೀಯ ಅಂತೀನಿ. ಏನು ನಿನಗ ಬರ್ತೈತೆ ಮಾತು? ಯಾರಿಗಿನ ಬರ್ತೈತೆ? ಎಷ್ಟೇ ಧೈರ್ಯ ನಿನಗೆ? ನಾನು ಹೋಗ್ಲಿ ಪಾಪ ಅಂತ ಸುಮ್ಮನಿದ್ರೆ ಜಾಸ್ತಿ ಮಾಡ್ತಿದ್ಯಾ. ನಾನು ಅನ್ಕೊಂಡಷ್ಟು ಸುಲಭ ಇಲ್ಲ ನೀನು. ಇದೆ ನಿನಗೆ. ನನ್ನ ಮಗ ಇಲ್ಲ ಟೈಮ್ ನೋಡ್ಕೊಂಡು, ನನ್ನ ಗಂಡ ಇಲ್ಲ ಟೈಮ್ ನೋಡ್ಕೊಂಡು ನನಗೆ ಆಟ ಆಡಿಸ್ತಿದ್ಯಾ ನೀನು? ನನಗೂ ಆಡ್ಸಕ್ಕೆ ಬರುತ್ತೆ ಕಣೆ. ನನ್ನ ಹತ್ರ ಇಂಥ ಬಿಕ್ರಿ ಆಟಗಳು ಇಟ್ಕೋಬೇಡ. ನಾನು ಪುಷ್ಪ, ನೀನು ಯಾರ ಹತ್ರನ ಇಟ್ಕೋ. ಇವನ್ನೆಲ್ಲ ನನ್ನ ಹತ್ರ ಅಲ್ಲ ಹೇಳ್ತಿದ್ದೆ ನೋಡು. ಹುಷಾರಾಗಿರೋ ನನ್ನ ಹತ್ರ. ಆಯ್ತು, ನಾನು ಇನ್ಮೇಲೆ ಇರಲ್ಲ ಇಲ್ಲಿ. ನಾವು ಅಪ್ಪನ ಮನೆಗೆ ಹೋಗ್ತೀನಿ. ಈ ಮನೆನೂ ಬೇಡ, ಈ ಮನೆ ಸಾಹಸನೂ ಬೇಡ ನನಗೆ. ಮಾತಿಲಿಂದ ತೊಲಗೆ. ಇಲ್ಲಿದ್ರೆ ನಿನ್ನ ಮುಖ ತೋರಿಸಿದ್ರೆ ಇಲ್ಲೇ ಸಾಯಿಸ್ಬಿಡ್ತೀನಿ ನಿನ್ನ. ನೀನು ಎಷ್ಟೇ ಅಂತ ನೋಡ್ಕೊಳ್ಳೋದು? ನಾನು ಅದರಲ್ಲಿನೇ ನಿನಗೆ ಇಷ್ಟು ಬಿಟ್ಟಿದ್ದೀನಿ. ಇನ್ನು ಯಾವ್ದಾದ್ರೂ ಅತ್ತೆ ಆಗಿದ್ರೆ ಇಷ್ಟೊತ್ತಿ ನೀನು ಹೂತಾಕ್ಬಿಡ್ತಿದ್ಲು. ನೀನು ಸಹಿಸ್ಕೊಂಡಿದ್ದೆ ಹೆಚ್ಚಾಯ್ತು. ಇಲ್ಲಿಂದ ಮೊದಲು ತೊಲಗು. ಆಯ್ತು, ಹೋಗ್ತೀನಿ. ನಾನು ಇಲ್ಲಿರಲ್ಲ, ಒಂದು ಕ್ಷಣನೂ ಇಲ್ಲಿರಲ್ಲ. ನೋಡಿದ್ರಲ್ಲ ಆ ಬಿತ್ರಿ ಎಷ್ಟಿದಾವೆ ಅಂತೇಳಿ. ಈ ಪುಷ್ಪಕನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೇಗ ಕಮೆಂಟ್ ಮಾಡಿ.